ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಪುಟ್ಟು ಕೇರಳ ಸ್ಪೆಷಲ್ ಟ್ರೆಡಿಷ್ನಲ್ ಹಾಗೆಯೇ ಬೆಳೆಯೋ ಮಕ್ಕಳಿಗೆ, ಮೆಚೂರಾದ ಮಕ್ಕಳಿಗೆ ಇದು ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ಗೆ ಕೇರಳದಲ್ಲಿ ಇದನ್ನೇ ತಿಂತಾರೆ. ಇದನ್ನು ಸಾಂಬಾರ್ ಜೊತೆ, ಬೆಲ್ಲದ ಜೊತೆ, ತುಪ್ಪದ ಜೊತೆ ಎಲ್ಲ ಕೂಡ ಸರ್ವ್ ಮಾಡ್ಬೋದು, ಚಟ್ನಿ ಜೊತೆ ಕೂಡ. ಮುಂಚಿತವಾಗಿ ಇಲ್ಲಿ ನಾನು ಒಂದು ಕಪ್ನ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪನೇ ತಗೊಳ್ಳಿ, ರಾಗಿ ಹಿಟ್ಟು ತುಂಬಾ ಆಗುತ್ತೆ. ಇದು ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಬೇಕು, ಒಂದು 2-3 ಚಿಟಿಕೆಯಷ್ಟು. ಜಾಸ್ತಿ ಸಾಲ್ಟ್ ಏನು ಬೇಕಾಗಿಲ್ಲ. ನಾನು ಇದನ್ನು ಸ್ವೀಟ್ ಜೊತೆ ಸರ್ವ್ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಒಂದು ವೇಳೆ ಸಾಂಬಾರ್ ಜೊತೆ ಆದರೆ ಸರಿ ಹೋಗೋಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನೇ ಹೇಗೆ ಕಲಿಸ್ಕೋಬೇಕಂದ್ರೆ, ನಾವು ಬೆರಳು ಸಹಾಯದಿಂದ ಮಾತ್ರನೇ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಚುಮುಕ್ಸ್ಕೊಂಡು ನೀಟಾಗಿ ಬೆರಳು ಸಹಾಯದಿಂದ ಮಾತ್ರ ಕಲಿಸ್ಕೊಂಡ್ರೆ ನೀಟಾಗಿ ಇದು ಹಿಟ್ಟು ನೀಟಾಗಿ ಬರುತ್ತೆ. ನಮಗೆ ಪುಟ್ಟು ಅನ್ನೋದು ಈ ಥರ ನಾವು ಚಪಾತಿ ಕಲಿಸ್ದಂಗೆ ಅಂಗೈಯಲ್ಲಿ ಈ ರೀತಿ ಇಟ್ಕೊಂಡು ಕಲಿಸ್ಕೋಬಾರ್ದು. ಈ ರೀತಿ ಕಲಿಸಿದ್ರೆ ಸೂಪರಾಗಿ ಬರುತ್ತೆ. ಇನ್ನೊಂದು ಏನಂದರೆ, ನಾವು ಅಕ್ಕಿ ಹಿಟ್ಟು ಯಾವ ಥರ ಇರಬೇಕಂದ್ರೆ, ನಾವು ಕಜ್ಜಾಯ ಮಾಡೋರ್ಗಾದರೆ ಐಡಿಯಾ ಇರುತ್ತೆ. ಕಜ್ಜಾಯ ಮಾಡ್ತೀವಲ್ವ, ಅಕ್ಕಿ ನೆನೆಸ್ಕೊಂಡು ತೇವಾಂಶ ಇದ್ದಂಗೆ ಜಡಿ ಇಟ್ಕೊಂಡು ಸೇಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ. ಅಕ್ಕಿ ನೆನೆಸ್ಕೊಂಡು, ರಾಗಿ ನೆನೆಸ್ಕೊಂಡು ಕೂಡ ಮಾಡ್ಕೋಬೋದು. ಅದೇ ರೀತಿಯೇ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೆಲ್ದಿ ಕೂಡ. ಈ ಥರ ಪೌಡ್ರ್ ಮಾಡ್ಕೊಳ್ದಾಗ ಯಾವ ರೀತಿ ಅಂದರೆ, ಈ ಥರ ಉಂಡೆ ಕಟ್ಟಿದ್ರೆ ಮುಷ್ಟಿಯಲ್ಲಿ ಉಂಡೆ ಆಗಬೇಕು, ಮತ್ತು ಈ ರೀತಿ ಅಂದರೆ ಆಗಬೇಕು ನೋಡಿ. ಇವಾಗ ನಾನು ಸ್ಟ್ರೈನರಲ್ಲಿ ನೀಟಾಗಿ ಜರಡಿ ಮಾಡಿಕೊಂಡು, ಇವಾಗ ಇದನ್ನು ಹೇಗೆ ಮಾಡೋದಂದರೆ, ನಾನು ಕಪ್ಪಲ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಗ್ಲಾಸ್ ಕೂಡ ತೊಗೊಂಡಿದ್ದೀನಿ. ನಿಮ್ಮಿಷ್ಟ, ನೀವು ಯಾವುದ್ರ ಮೇಕರ್ ಇದ್ದರೆ ಮೇಕರಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಕಾಟನ್ ಕ್ಲಾತಲ್ಲಿ ಸ್ಟೀಮ್ ಮಾಡ್ಕೊಬೋದು. ಆ ಥರನೂ ಮಾಡ್ತಾರೆ. ಈ ರೀತಿ ಮಾಡ್ಕೊಳ್ಳಿ, ಎಲ್ಲರಿಗೂ ತುಂಬ ಈಸಿ. ಫಸ್ಟು ಒಂದು ಕಪ್ನಲ್ಲಿ ನಾನು ತುಪ್ಪ ನೀಟಾಗಿ ಎಲ್ಲ ಕೂಡ ತುಪ್ಪ ಹಚ್ಕೊಂಡು, ಇಲ್ಲಿ ಕೊಬ್ಬರಿ ಆಪ್ಷನಲ್ಲು, ಹಾಕಿದ್ರೂ ಪರವಾಗಿಲ್ಲ, ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ. ಬರೀ ರಾಗಿ ಹಿಟ್ಟಿನಲ್ಲೇ ಪುಟ್ಟು ಮಾಡ್ಕೋಬೋದು, ಅಕ್ಕಿ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಫಸ್ಟು ನಾನು ಕೊಬ್ಬರಿ ಹಾಕ್ಕೊಂಡು, ಯಾವ ರೀತಿ ಅಂದರೆ, ಇಲ್ಲಿ ನಾವು ಪ್ರೆಸ್ ಮಾಡಬಾರ್ದು. ಈ ರೀತಿ ಮೇಲೇ ಹಾಕ್ಕೊಂಡು ನೀಟಾಗಿ ಈ ರೀತಿ ಪ್ರೆಸ್ ಮಾಡದೆ ಮೇಲೇ ಅನ್ನಬೇಕು. ಟ್ಯಾಪ್ ಮಾಡಿದ್ರೆ ಈ ರೀತಿ ನೀಟಾಗಿ ಕುತ್ಕೊಳ್ಳುತ್ತೆ. ನಮಗೆ ತೆಗಿಯೋಗ ನೀಟಾಗಿ ಪುಡಿ ಆಗದಿರ ನೀಟಾಗಿ ಶೇಪ್ ಯಾವ ರೀತಿ ಇದ್ದರೆ ಆ ರೀತಿ ಬರುತ್ತೆ. ಮೇಲೇ ಈ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ಹಾಗೆಯೇ ಒಂದು ಲೇಯರು ಕೊಬ್ಬರಿ, ಒಂದು ಲೇಯರ್ ರಾಗಿ ಹಿಟ್ಟು ಹಾಕ್ಕೊಂಡು ಮತ್ತೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಕೊಬ್ಬರಿ ಕೂಡ ಅಷ್ಟೇ, ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಕೊಬ್ಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಪ್ಪ ಆಗಬೇಕು ಅನ್ನೋರು ಕೂಡ ಕೊಬ್ಬರಿನ ತುಂಬ ರೆಗ್ಯುಲರಾಗಿ ತಿನ್ನಿ, ತುಂಬ ನ್ಯಾಚುರಲಾಗೆ ದಪ್ಪ ಆಗ್ತೀರಾ. ಇವಾಗ ಇದು ಲಾಸ್ಟ್ ಫೈನಲ್ಗೆ ಮೇಲೆ ಕೊಬ್ಬರಿನ ಹಾಕ್ಕೊಂಡು ಇದೊಂದು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಗ್ಲಾಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರ ಮನೆಯಲ್ಲೂ ಕೂಡ ಗ್ಲಾಸು ಆಗಲಿ, ಈ ಥರ ಕಪ್ ಆಗಲಿ ಇರುತ್ತೆ. ಬಟ್ಟೆ ಕ್ಲಾತಲ್ಲಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟು. ಮಕ್ಕಳು ಸಹ ಈ ಥರ ಡಿಫ್ರೆಂಟಾಗಿದ್ದರೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂತಾರೆ. ನೀಟಾಗಿ ಇದರಲ್ಲಿ ಕೂಡ ತುಪ್ಪನ ನೀಟಾಗಿ ಹಚ್ಕೊಂಡು, ತುಪ್ಪನಾದರೂ ಹಚ್ಕೋಬೋದು, ಇಲ್ಲಾಂದರೆ ಆಯಿಲ್ನಾದರೂ ಹಚ್ಕೋಬೋದು. ಇವಾಗ ಫಸ್ಟ್ಗೆ ಕೊಬ್ಬರಿ ಹಾಕ್ಕೊಂಡು, ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಒಳ್ಳೇದು, ಕೊಬ್ಬರಿ ಹೆಲ್ತ್ಗೆ ಒಳ್ಳೇದಾಗಿರೋದ್ರಿಂದ ಇದ್ದರೆ ಹಾಕ್ಕೊಳ್ಳಿ. ಇವಾಗ ಫಸ್ಟ್ ಕೊಬ್ಬರಿ ಹಾಕ್ಕೊಂಡು ಮತ್ತೆ ನೀಟಾಗಿ ರಾಗಿ ಹಿಟ್ಟನ್ನ ಹಾಕ್ಕೊಂಡು, ಇವಾಗ ಅದೇ ರೀತಿಯೇ ಮಾಮೂಲಿ ನೀಟಾಗಿ ಟ್ಯಾಪ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಇದು ಸ್ಟೀಮ್ ಮಾಡ್ಕೊಳ್ಳೋ ಕೂಡ ಅಷ್ಟೇ ತುಂಬ ಈಸಿಯಾಗೇ ಸ್ಟೀಮ್ ಆಗೋಗುತ್ತೆ. ಒಂದು 10 ನಿಮಿಷ ಇದನ್ನು ನೀಟಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಇವಾಗ ಇದು ಕೂಡ ರೆಡಿಯಾಗಿದೆ. ನಾನಿಲ್ಲಿ ಒಂದು ರೈಸ್ ಕುಕ್ಕರ್ನ ತಗೊಂಡಿದ್ದೀನಿ. ಯಾವುದೇ ಪಾತ್ರೆ ಆಗಿರ್ಬೋದು ತಗೊಂಡು, ಒಂದು ಚಿಕ್ಕ ಗ್ಲಾಸ್ ನೀರು ಹಾಕ್ಕೊಂಡು, ಅದರ ಮೇಲೆ ಯಾವುದೇ ಪ್ಲೇಟ್ ಒಂದನ್ನು ಇಟ್ಕೊಂಡು ಈ ರೀತಿ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಇದು ಹಬೆ ಹೊರಗಡೆ ಬರದೇ ಇರೋ ಥರ ಸ್ಟೀಮು ನೀಟಾಗಿ ಇದ್ರ ಮೇಲೆ ಒಂದು ಕ್ಯಾಪ್ನ ಹಾಕ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಂಡು, ಮತ್ತೆ ಒಂದು 5 ನಿಮಿಷ ಹಾಗೆ ಬಿಟ್ಟು, ತಣ್ಣಗಾದಮೇಲೆ ಸ್ವಲ್ಪ ಬೆಚ್ಚಗೆ ಇರುತ್ತೆ ಪರವಾಗಿಲ್ಲ, ಆವಾಗೆ ರಿಮೂವ್ ಮಾಡ್ಕೊಳ್ಳಿ, ಬರುತ್ತೆ ನೀಟಾಗಿ. ಇವಾಗ ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೀಟಾಗಿ ಬರುತ್ತೆ, ಏನು ಯಾರು ಕೂಡ ಭಯ ಪಡೋ ಅಗತ್ಯ ಇಲ್ಲ. ಇದು ತುಂಬ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಒಳ್ಳೆ ಆರ್ಗಾನಿಕ್ ಬೆಲ್ಲದ ಪೌಡ್ರ್ ಬರುತ್ತಲ್ವ, ಅದರಲ್ಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲದ ಉಂಡೆದಕ್ಕಿಂತ ಬೆಲ್ಲ ಪೌಡ್ರ್ ತುಂಬ ಚೆನ್ನಾಗಿರುತ್ತೆ, ಇದಕ್ಕೆ ಸೆಟ್ ಆಗುತ್ತೆ. ನೋಡಿ, ಗ್ಲಾಸ್ ಕೂಡ ನೀಟಾಗಿ ಬಂದಿದೆ ಅಲ್ವಾ. ಇವಾಗ ನೋಡಿ, ನಾನು ಇಲ್ಲಿ ಬೆಲ್ಲದ ಪೌಡ್ರನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಪುಟ್ಟನ್ನ ಹಾಕ್ಕೊಂಡು
ನೀಟಾಗಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಮಕ್ಕಳಿಗೆ ಈ ರೀತಿ ಕಲಿಸ್ಕೊಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ತಿಂತಾರೆ. ತುಂಬ ಚೆನ್ನಾಗೂ ಇರುತ್ತೆ, ಹಾಗೆಯೇ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.